ನಮಸ್ತೆ ಚಿಕ್ಕ ಸ್ನೇಹಿತ. ಇಂದು ನಾವು ತುಂಬಾನೇ ಹಿಂದಿನ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡೋಣ. ಸಾಂಪ್ರದಾಯಿಕ ಕರಕುಶಲ ಕಲೆಗಳು. ನಿಮ್ಮ ಅಜ್ಜಿ ಮತ್ತು ಅಜ್ಜ ಚಿಕ್ಕವರಿದ್ದಾಗ ನಿಮ್ಮ ಅಮ್ಮ ಮತ್ತು ಅಪ್ಪ ಹುಟ್ಟುವುದಕ್ಕೂ ಮೊದಲು ಅವರು ನಮ್ಮ ಬಳಿ ಇರುವ ಎಲ್ಲ ಹೊಳೆಯುವ ತಟ್ಟೆಗಳು ಮತ್ತು ಕಪ್ಗಳನ್ನು ಹೊಂದಿರಲಿಲ್ಲ ಎಂದು ಊಹಿಸಿಕೊಳ್ಳಿ. ಆಗ ಜನರು ವಿಶೇಷ ರೀತಿಯಲ್ಲಿ ಮಾಡಿದ ವಸ್ತುಗಳನ್ನು ಬಳಸುತ್ತಿದ್ದರು. ತುಂಬಾನೇ ಹಿಂದಿನ ಕಾಲದಲ್ಲಿ ಜನರು ಮಣ್ಣಿನಿಂದ ಅನೇಕ ವಸ್ತುಗಳನ್ನು ಮಾಡುತ್ತಿದ್ದರು. ಇದನ್ನು ಕುಂಬಾರಿಕೆ ಎನ್ನುತ್ತಾರೆ. ಅವರು ಮಡಿಕೆಗಳನ್ನು ಮತ್ತು ಅವರಿಗೆ ಪ್ರತಿದಿನ ಬೇಕಾಗುವ ಇತರ ವಸ್ತುಗಳನ್ನು ಮಾಡುತ್ತಿದ್ದರು. ಅವರು ಅವುಗಳನ್ನು ಹೇಗೆ ತಯಾರಿಸುತ್ತಿದ್ದರು? ಅವರು ಚಕ್ರ ಎಂಬ ವಿಶೇಷ ತಿರುಗುವ ವಸ್ತುವನ್ನು ಬಳಸುತ್ತಿದ್ದರು. ಕುಂಬಾರರು ಚಕ್ರವನ್ನು ಗರಗರ ಎಂದು ತಿರುಗಿಸುತ್ತಿದ್ದರು ಮತ್ತು ಅದು ತಿರುಗುವಾಗ ಅವರು ತಮ್ಮ ಕೈಗಳಿಂದ ಮಣ್ಣನ್ನು ನಿಧಾನವಾಗಿ ಆಕಾರಗೊಳಿಸುತ್ತಿದ್ದರು. ಅದು ಮಾಂತ್ರಿಕವಾಗಿತ್ತು. ನಿಧಾನವಾಗಿ ಮಡಿಕೆ ಮಣ್ಣಿನಿಂದ ಭರಭರ ಎಂದು ಆಕಾರವನ್ನು ಪಡೆಯುತ್ತಿತ್ತು. ಅವರು ನೀರು ಸಂಗ್ರಹಿಸಲು ಮತ್ತು ಅಡುಗೆ ಮಾಡಲು ದೊಡ್ಡ ಮಡಿಕೆಗಳನ್ನು ಮತ್ತು ಇತರ ವಸ್ತುಗಳಿಗೆ ಚಿಕ್ಕ ಮಡಿಕೆಗಳನ್ನು ಸಹ ತಯಾರಿಸುತ್ತಿದ್ದರು. ಜನರು ತಮ್ಮ ಕೈಗಳಿಂದ ಮತ್ತು ಸರಳ ಉಪಕರಣಗಳಿಂದ ತಮಗೆ ಬೇಕಾದ ಎಲ್ಲವನ್ನೂ ಹೇಗೆ ತಯಾರಿಸುತ್ತಿದ್ದರು ಎಂಬುದು ಆಶ್ಚರ್ಯಕರವಾಗಿದೆ, ಅಲ್ಲವೇ?